ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ಒಂದು ಕಡಿಮೆ ಬಜೆಟಲ್ಲಿ ಒಂದು ಕಡಿಮೆ ಇರೋಂಥ ಒಂದು ಲೋ ಮಾಡಲ್ ಇರೋಂಥ ಗಾಡಿ ಯಾರಿಗಾದರೂ ಹುಡುಕ್ತಾ ಇದ್ದರೆ ವೀಕ್ಷಕರೇ, ಅಪ್ಪೆ ಗಾಡಿ. ಈ ಗಾಡಿ ನೋಡಿ, ಈ ಗಾಡಿ ಅವ್ರಿಗೆ ಚೆನ್ನಾಗಿದೆ ತೊಗೊಳೋಕ್ಕಂತ ಹೇಳ್ಬೋದು ವೀಕ್ಷಕರೇ. ಈ ಗಾಡಿದು ಪೂರ್ತಿ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ನೀವು ಆಮೇಲೆ ಓನರ್ ನಂಬರ್ ಸಿಗುತ್ತೆ ನಿಮಗೆ. ಈ ಗಾಡಿ ಇಷ್ಟ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಓನರು ಸಹ ನೀವು ಕರೆ ಮಾಡಿ ತಿಳ್ಕೊಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ವೀಕ್ಷಕರೇ, ನಿಮ್ದು ಯಾವುದೇ ಗಾಡಿ ಆಗಿರಲಿ, ಆ ಗಾಡಿದು ಫೋಟೋಸು ಡೀಟೇಲ್ಸು ವೀಡಿಯೋನ ಸಹ ಮಾಡಿದ್ರೆ ಒಂದು ವೀಡಿಯೋನ ಮಾಡಿಬಿಟ್ಟು, ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತೀಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು. ಯಾಕಂದರೆ ನಾವು ಡೈರೆಕ್ಟಾಗಿ ನೀವೇನೋ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿರ್ತೀರೋ ಅದನ್ನು, ಮತ್ತು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತೀರೋ ಅದೇ ನಂಬರ್ನೇ ಈ ವಿಡಿಯೋದಲ್ಲಿ, ಅಂದರೆ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡೋಂಥವ್ರು ಈ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ನಂಬರ್ಗೆ ಕರೆ ಮಾಡಿ ಗಾಡಿನ ತೊಗೋತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತು ಈ ನಂಬರ್ಗೆ ಕರೆ ಮಾಡಬೇಡಿ, ಓಕೆನಾ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು. ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ಮುಂದೆ ಸಿಗುತ್ತೆ, ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದರೆ, ಈ ಗಾಡಿ ಡೀಟೇಲ್ಸ್ನ ಓನರೇ ಏನೇನಿದೆ ಅಂತ ಪೂರ್ತಿಯಾಗಿ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ ಮತ್ತು ಓನರ್ ನಂಬರ್ ಸಿಗುತ್ತೆ ಡಿಸ್ಪ್ಲೇ ಮೇಲೆ. ನೀವು ಡೈರೆಕ್ಟಾಗಿ ಓನರ್ಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದು ಬಜಾಜ್ ಅಪ್ಪೆ ತಾನೇ ಅದು? ಅಪ್ಪೆ ರೀ ಅದು. ಓಕೆ, ಮಾಡಲ್ ಎಷ್ಟು ಅಂದ್ರೆ ಹೇಳಿ? 2010 ರೀ. ಓನರು? ಥರ್ಡ್ ಓನರ್ ರೀ ನಾವು. ನೀವು ಮೂರನೇ ಓನರಾ? ಹಾಂ ರೀ. ಓಕೆ, ಗಾಡಿ ಮೀಟ್ರ್ ರನ್ನಿಂಗ್ ಇಲ್ಲ ಅಂದ್ರಲ್ಲ ಅವಾಗಲೇ? ಮೀಟ್ರಲ್ಲ ಇರೋದು. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಡ್ಯೂ ಆಗಿದೆ ಅಂದರೆ? ಡ್ಯೂ ಆಗ್ಯಾವ ರೀ. ಗಾಡಿಗೆ ಅದೇ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸೀನಿ ಅಂತ ಹೇಳಿದ್ರಲ್ಲ, ಏನೇನು ಹೇಳಿ? ಏನಿಲ್ಲ ರೀ, ಎಲ್ಲ ಲೈಟಿಂಗ್ ಆದ್ರಿ, ಮತ್ತು ಟೇಪ್ ಎಲ್ಲ ಸೌಂಡ್ ಗಿೌಂಡ್ ಎಲ್ಲ ಚೆನ್ನಾಗಿ ಆದ್ರಿ, ಮತ್ತು ಎಲ್ಲ ಶೋಕಿ ಗೀಕಿ ಮನಗಂಡು ಚಲೋ ಮಾಡ್ತೀವಿ ರೀ. ಇಂಜನ್ ಕೆಲಸ ಎಲ್ಲ, ಗೇರ್ ಬಾಕ್ಸ್ ಕೆಲಸ, ಟೈರು ಎಲ್ಲ ಕಂಡೀಷನ್ ಅದ ರೀ ಗಾಡಿ ಮಾತ್ರ. ಅಂದರೆ A to Z ರನ್ನಿಂಗ್ ಇದೆ ಈ ಗಾಡಿ? ಏನಿಲ್ಲ ರೀ, ಏನು ಕೆಲಸ ಒಂದು ರೂಪಾಯಿ ಕೆಲಸ ಇಲ್ಲ ರೀ ಗಾಡಿ. ಸರಿ. ಅಂದರೆ ಈಗ ಟೈರು ಹೊಸವು ಅಂತ ಹೇಳಿದ್ರಲ್ಲ? ಟೈರು 4 ದಿನ ಆಯ್ತು ನೋಡಿರಿ, ಈಗ ಹಾಕ್ಸಿ 3 ಹಾಕ್ಸಿ. ಹಾಂ. ಅದೇ ಈಗ ಎಫ್ ಸಿ ಇನ್ಸೂರೆನ್ಸ್ 2 ಮಾತ್ರ ಡ್ಯೂ ಇದಾವೆ ಅಷ್ಟೇ ತಾನೆ? ಹಾಂ, ಗಾಡಿ ಡ್ಯೂ ಅದಾವ ನೋಡಿರಿ. ಓಕೆ, ಈಗ ಅಂದರೆ ನೀವು 90,000 ಏನು ರೇಟ್ ಹೇಳಿದ್ರಲ್ವಾ, ಅವರೇ ಕಟ್ಕೊಂಬ್ಲಿ ಅಂತ? 90,000 ಹೇಳಿವಿ ರೀ, ಮತ್ತು ಹೆಚ್ಚು ಕಡಿಮೆ ಆದ್ರೆ ಕೊಡ್ತೀವಿ. ಇನ್ನೂ ಕಮ್ಮಿ ಬಂದರೆ ಕೊಡ್ತೀರಾ? ಹಾಂ, ಕೊಡ್ತೀವಿ. ಹಾಂ, ಅಂದರೆ ನೀವೀಗ ಅಕಸ್ಮಾತ್ ಯಾರಾದ್ರು ತೊಗೊಳೋರು, ಇಲ್ಲ ಸರ್ ಎಫ್ ಸಿ ಇನ್ಸೂರೆನ್ಸ್ ನೀವೇ ಮಾಡಿಸ್ಕೊಡಿ ಅಂತ ಹೇಳಿದ್ರೆ? ನಾವು ಮಾಡಿಸ್ಕೊಡ್ಬೇಕಂದ್ರೆ 1,10,000 ತನಕ ಆಗ್ತದೆ ನೋಡಿರಿ. 1,10,000 ತನಕ ಆಗುತ್ತೆ? ಹಾಂ ರೀ. ಗಾಡಿ ಎಲ್ಲಿರೋದಂತ ಹೇಳಿ ಸರ್ ಇನ್ನೊಂದು ಸಲ? ತಾಲೂಕು ಶಾಪುರ ರೀ, ಹಾಂ. ಜಿಲ್ಲೆ ಯಾದಗಿರಿ, ಗೌಡೂರು ಅಂತೇಳಿ ಒಂದು ಹಳ್ಳಿ ಅದ ರೀ. ಹಾಂ, ಗೌಡೂರು ಹಳ್ಳಿ. ಹಾಂ ರೀ. ಓಕೆ, ಈಗ ಅಂದರೆ ಈಗ ಇಂಜಿನ್ ಕೆಲಸ ಎಲ್ಲ ಮಾಡಿಸಿರೋದ್ರಿಂದ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಇವಾಗ? ಹಾಂ, ಚೆನ್ನಾಗಿ ಅದ ರೀ. ರನ್ನಿಂಗ್ ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲ ರೀ. ಹೆಂಗನ ಹೊಡಿಬೋದು ರೀ. ಆರಾಮಾಗಿ ಹೊಡಿಬೋದಲ್ಲ? ಹಾಂ, ಆರಾಮಾಗಿ ಹೊಡಿಬೋದು ರೀ. ಎಷ್ಟು ಸೀಟ್ ಹಾಕಿದ್ರನ ಏನಿಲ್ಲ ರೀ, ಗಾಡಿ ಅಂಜೋದಿಲ್ಲ ರೀ, ಚೆನ್ನಾಗಿ ಐತಿ ಗಾಡಿ ಮಾತ್ರ. ಓಕೆ. ಸರಿ, ಇದೇ ನಂಬರ್ ಹಾಕ್ಲಾ? ಹಾಂ, ಇದೇ ನಂಬರೇ ಹಾಕ್ರಿ. ಸರಿ ಸರ್, ಆಯ್ತು, ಅಪ್ಡೇಟ್ ಮಾಡ್ತೀನಿ. ಹಾಂ, ಆಯ್ತು. ಕೇಳಿಸ್ಕೊಳಲ್ಲ ವೀಕ್ಷಕರೇ, ಏನು ಎಫ್ ಸಿ ಇನ್ಸೂರೆನ್ಸ್ ಮಾತ್ರ 2 ಡ್ಯೂ ಅದಾವಂತೆ, ಉಳಿದಿದ್ದೆಲ್ಲ ಗಾಡಿ ಮಾತ್ರ ತುಂಬ ಕಂಡೀಷನ್ ಆಗಿದೆ, ಎಲ್ಲ ಹೊಸ ರೂಫಿಂಗ್ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ ಒಂದು ಸಲ ಯಾವುದಕ್ಕೂ ನೀವು ಡೈರೆಕ್ಟಾಗಿ ಓನರ್ ನಂಬರ್ಗೆ ಕರೆ ಮಾಡಿಬಿಟ್ಟು, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಓನರ್ ನಂಬರು, ಕರೆ ಮಾಡಿ ನೀವು ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ಗಾಡಿ ಹೇಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನಿಮಗೆ ಕೂತು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆನೂ ಮಾಡಿಕೊಡ್ತಾರೆ. ಅವರು ಏನು ಹೇಳ್ತಾರೋ ರೇಟು ಅದೇ ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ. ಒಂದು ಸಲ ವಿಸಿಟ್ ಮಾಡಿ ಮಾತಾಡಿ, ಓಕೆನಾ. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ನ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.